ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ಜುನ್ಕ ಮಾಡೋದು ನೋಡೋಣ ಹೇಗೆ ಅಂತ ಬನ್ನಿ. ಒಂದು ಬಾಣಲಿಲಿ ಎಣ್ಣೆ ಕಾದ ನಂತರ ಮೆಣಸಿನ್ಕಾಯಿ ಹಾಕಬೇಕು, ಹಾಗೆ ಕರಿಬೇವು ಚೆನ್ನಾಗಿ ಬಾಡಿಸ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಟಿರುವ ಈರುಳ್ಳಿಗಳನ್ನ ಹಾಕಬೇಕು. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಬೇಯಬೇಕು. ನೋಡಿ, ಕೊತ್ತ ಅಂತ ಸೌಂಡ್ ಬರುವಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಅದು ಕುದಿ ಬರೋ ತನಕ ವೇಟ್ ಮಾಡಬೇಕು. ಮೇಲೆ ಗಾರ್ನಿಷಿಂಗಿಗೆ ಕೊತ್ತಂಬರಿ ಹಾಕೋಬೇಕು. ಸೊ ಇದು ಈ ಕಡೆ ಕುದಿ ಬರೋ ತನಕ ವೇಟ್ ಮಾಡಿ ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕಿ ಮಿಕ್ಸ್ ಮಾಡಿದರೆ ಇಲ್ಲಿ ಬೇಕಾಗಿರುವಂತಹ ರಸಾಯನ ರೆಡಿ ಆಗುತ್ತೆ. ಅದ ನಂತರ ಸಾಂಬಾರು ಪೌಡರು, ಅರಿಶಿಣದ ಪೌಡರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ಕಡೆ ಸೈಡಿಗೆ ಒಂದು ಬೌಲಲ್ಲಿ ಕಡಲೆ ಹಿಟ್ಟು, ನೀರು ಹಾಕಿ ಮಿಶ್ರಣ ರೆಡಿ ಮಾಡ್ಕೋಬೇಕು. ಈ ಮಿಶ್ರಣ ಏನಕ್ಕೆ ಅಂತಂದರೆ ಇದು ಕುದಿಯೋವಾಗ ಈ ಮಿಶ್ರಣವನ್ನು ಹಾಕೋಬೇಕು. ಕನ್ಸಿಸ್ಟೆನ್ಸಿ ನೀವು ಚೆನ್ನಾಗಿ ನೋಡ್ಕೋಬೇಕು, ಬಿಕಾಸ್ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಕನ್ಸಿಸ್ಟೆನ್ಸಿ ಇರುತ್ತೆ. ಸೊ ಚೆನ್ನಾಗಿ ಇದು ಬೆಂದಾದಮೇಲೆ ಆ ಹಿಟ್ಟು ಕೂಡ ಒಣ ಹಿಟ್ಟು ಹಸಿ ಹಿಟ್ಟು ಆಗೋ ತನಕ ಬೇಯಬೇಕು. ಎಲ್ಲ ಆಯಿಲ್ನ ಅಬ್ಸರ್ವ್ ಮಾಡ್ಕೋಬೇಕು. ಇದೆಲ್ಲ ಬೆಂದಾದಮೇಲೆ ಒಂದು ಸ್ವಲ್ಪ ಕಲರ್ ಚೇಂಜಸ್ ಆಗುತ್ತೆ, ಉಗಿ ಬರುತ್ತೆ. ಇದಾದಮೇಲೆ ಒಂದು ಪ್ಲೇಟಲ್ಲಿ ಎಣ್ಣೆ ಸವರ್ಕೊಂಡು ಪೂರ್ತಿ ಎಲ್ಲ ಕಡೆ ಎಣ್ಣೆ ಹಚ್ಚಿಡಬೇಕು. ಇದಾದಮೇಲೆ ಆ ಹಿಟ್ಟು ಬೆಂದಿರೋ ಹಿಟ್ಟನ್ನ ಎಣ್ಣೆ ಟ್ರಾನ್ಸ್ಫರ್ ಮಾಡಿರೋ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ಹೊತ್ತು ಆರಕ್ಕೆ ಬಿಡಬೇಕು. ಸೊ ಈ ರೀತಿ ಎರಡು ಪ್ಲೇಟಿಗೂ ಹಾಕಿ ಈವನ್ನಾಗಿ ಸ್ಪ್ರೆಡ್ ಮಾಡಬೇಕು. ಈವನ್ನಾಗಿ ಸ್ಪ್ರೆಡ್ ಮಾಡಿದಾದಮೇಲೆ ಏನು ಮಾಡಬೇಕು, ನಾವು ಇದನ್ನು 5 ಮಿನಿಟ್ಸ್ ಆರೋದಕ್ಕೆ ಬಿಡಬೇಕು. ಆರಿದ ನಂತರ ನಾವೇನು ಮಾಡ್ಬೋದು, ಇದನ್ನು ಪೀಸಸ್ ಆಗಿ ಕಟ್ ಮಾಡ್ಬೋದು. ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಸೊ ಇವಾಗ ರೆಡಿ ಆಗಿದ್ದೆ, ನಾವು ಇವಾಗ ಕಟ್ ಮಾಡ್ಬೋದು. ನಿಮಗೆ ಯಾವ ರೀತಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು. ಇಲ್ಲಿ ನಾವು ಸ್ಮಾಲ್ ಸ್ಕ್ವೇರ್ಸ್ ಆಗಿ ಕಟ್ ಮಾಡ್ಕೋತಿದ್ದೀವಿ. ಈ ರೀತಿ ಮಾಡಿದರೆ ಉತ್ತರ ಕರ್ನಾಟಕದ ಫೇಮಸ್ ಹಿಟ್ಟಿನ ಪಲ್ಯ ಈ ರೀತಿ ಮಾಡ್ಬೋದು. ಇದು ನಮ್ಮ ಅಜ್ಜಿಯ ಫೇಮಸ್ ರೆಸಿಪಿ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.